ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ಮಹಾಕೃಪೆಯಿಂದ ಈ ಜೂನ್ ತಿಂಗಳು ಆರಂಭದಿಂದ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ವಾಗ್ದಾನವನ್ನು ನಾವು ಧ್ಯಾನಿಸಿ ಆ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದೇವರ ಕೃಪೆ ತೋರಿಸ್ತಿದ್ದಾರೆ. ಈ ಜೂಲೈ ತಿಂಗಳು ಸ್ವಾಮಿ ಆತನ ಮಕ್ಕಳದ ನಮಗೆ ಕೊಟ್ಟಂಥ ವಾಗ್ದಾನ ಮಾರ್ಕನು ಬರೆದ ಪತ್ರಿಕೆ 9ನೇ ಅಧ್ಯಾಯ 23ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 9:23. ಅಲ್ಲಿ ದೇವರ ವಾಕ್ಯಲ್ಪಟ್ಟಿದೆ, ನಂಬುವವನಿಗೆ ಎಲ್ಲವೂ ಆಗುವುದು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ಜೂಲೈ ತಿಂಗಳು ಯಾರೆಲ್ಲ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಿರೋ, ವಿಶ್ವಾಸ ಮಾಡ್ತಿರೋ, ದೇವರು ಹೇಳ್ತಿದ್ದಾರೆ, ನಂಬುವವನಿಗೆ ಎಲ್ಲವೂ ಆಗುವುದು. ಯಾವ್ಯಾವ ಕಾರ್ಯದಲ್ಲಿ ಅದ್ಭುತಗಳನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು, ನೀವು ಜಯವನ್ನು ನೀವು ದೇವರಲ್ಲಿ ಎದುರು ನೋಡ್ತಿದ್ದೀರೋ, ನೀವು ನಂಬುವಾಗಲೇ, ದೇವರ ಮೇಲೆ ವಿಶ್ವಾಸ ಇಡುವಾಗಲೇ ಕರ್ತರು ಹೇಳ್ತಿದ್ದಾರೆ, ಮಗನೇ ಮಗಳೇ, ನಂಬುವವನಿಗೆ ಎಲ್ಲ ನಡೆಯುತ್ತದೆ, ಎಲ್ಲ ಸಾಧ್ಯ, ಎಲ್ಲ ಆಗುವುದು ಎಂಬುದಾಗಿ ನೀವು ಸತ್ಯವೇದದಲ್ಲಿ ಮತ್ತೇನು ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯದಿಂದ 29ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ ನೀವು 9:27-29. ಅಲ್ಲಿ ಸತ್ಯದಲ್ಲಿ ನೋಡುವಾಗ 2 ಕುರುಡರ ಕುರಿತು ನಾವು ನೋಡುತ್ತೇವೆ. 2 ಕುರುಡರ ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಆ ದಾರಿಯ ಮಗ್ಗಲಲ್ಲಿ ಹೋಗುತ್ತಿರುವಾಗ ಈ ಕುರುಡರು ಯೇಸು ಸ್ವಾಮಿ ಹೋಗುವುದ ಶಬ್ದವನ್ನು ಕೇಳಿ, ದಾವೀದನ ಕುಮಾರನೇ ನಮಗೆ ಕರುಣಿಸು ಎಂದು ಕೂಗುವಾಗ, ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ಯೇಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು ನಂಬುತ್ತೀರೋ ಎಂದು ಕೇಳಿದ್ದಕ್ಕೆ ಅವರು ಹೌದು ಸ್ವಾಮಿ ನಂಬುತ್ತೇನೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವ್ರಿಗೆ ಕಣ್ಣು ಬಂದವು. ಆಮೇಲೆ ಪ್ರೀತಿಯ ಸಹೋದರ ನೋಡಿ, ಸತ್ಯವೇದದಲ್ಲಿ ನೋಡುವಾಗ ಇಲ್ಲಿ 2 ಕುರುಡರು ಆತನು ಒಂದು ಬಿಡುಗಡೆ ಬೇಕು, ಅವರಿಗೆ ಕತ್ತಲಿಂದ ಒಂದು ಬೆಳಕನ್ನು ನೋಡುವಂಥ ಒಂದು ಆಸೆ. ಆಗ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸಿ ಎಂದು ಕೂಗುವಾಗ ಯೇಸು ಸ್ವಾಮಿ ಕೇಳ್ತಾರೆ, ನಮ್ಮ ಪ್ರೀತಿಯ ಮಕ್ಕಳೇ, ಇದನ್ನು ನಾನು ಮಾಡಬಲ್ಲೆನೆಂಬುದನ್ನು ನೀವು ನಂಬ್ತೀರಾ ಎಂದು ಕೇಳುವಾಗ ಆ ಕುರುಡರು ಅಪನಂಬಿಕೆ ಪಡಲಿಲ್ಲ, ಅವಿಶ್ವಾಸ ಪಡಲಿಲ್ಲ, ನಮಗೆ ಗೊತ್ತಿಲ್ಲ ಸ್ವಾಮಿ ತಿಳಿಲ್ಲ. ಅವರು ಒಂದೇ ಮಾತು ಹೇಳಿದರು, ಹೌದು ಸ್ವಾಮಿ ನಾವು ನಂಬುತ್ತೇವೆ ಎಂದು ಹೇಳುವಾಗ ಕರ್ತನೇ ಹೇಳ್ತಾನೆ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದ ತಕ್ಷಣ ಅವ್ರ ಕಣ್ಣನ್ನು ಮುಟ್ಟಿದ ತಕ್ಷಣ ಅವ್ರ ಕಣ್ಣು ಬಂದವು. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ನೀವು ಕೂಡ ಅನೇಕ ಕಾರ್ಯದಲ್ಲಿ ಬಿಡುಗಡೆ ನೋಡ್ತಿದ್ದೀರಾ, ಆಶೀರ್ವಾದ ನೋಡ್ತಿದ್ದೀರಾ, ಸೌಖ್ಯದ ನೋಡ್ತಿದ್ದೀರಾ, ಅದ್ಭುತಗಳನ್ನು ಎದುರು ನೋಡ್ತಿದ್ದೀರಾ. ಆದರೆ ನಂಬಿಕೆ ಇಲ್ಲದ ಕಾರಣ, ವಿಶ್ವಾಸ ಇಲ್ಲದ ಕಾರಣ ನಿಮ್ಮ ಕಾರ್ಯಗಳು ನೆರವೇರ್ತಿಲ್ಲ. ಇವತ್ತು ಸ್ವಾಮಿ ಹೇಳ್ತಿದ್ದಾರೆ, ನಂಬುವವನಿಗೆ ಎಲ್ಲ ಸಾಧ್ಯ, ನಂಬುವವನಿಗೆ ಎಲ್ಲ ಆಗುವುದು, ನಂಬುವವನಿಗೆ ಎಲ್ಲ ನಡೆಯುವುದು. ದೇವರ ಮೇಲೆ ನಂಬಿಕೆ ಇಡ್ತಿದ್ದೀರಾ, ಆತನಲ್ಲಿ ವಿಶ್ವಾಸ ಇಡ್ತೀರಾ, ನಿಮಗೆ ಎಲ್ಲ ಆಗುವುದು. ಪ್ರಾರ್ಥಿಸು ನಮ್ಮ ನಂಬಿಕೆದ ಸ್ವಾಮಿ, ಈ ಒಂದು ಡೈಲಿ ಸೇವೆ ಮೂಲಕ ಅಪ್ಪ ವಾಕ್ಯವನ್ನು ಕೇಳಿ ಯಾರೆಲ್ಲ ನಂಬುತ್ತಿದ್ದಾರೋ, ಯಾವ್ಯಾವ ಕಾಲದಲ್ಲಿ ಬಿಡುಗಡೆ, ಅದ್ಭುತ, ಸೌಖ್ಯ, ಆಶೀರ್ವಾದ, ಜಯವನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಎದುರು ನೋಡೋದಕ್ಕೆ ಅಪ್ಪ ಎದುರು ನೋಡಿ ನಂಬ್ತಿದ್ದಾರೋ, ಅವ್ರು ನಂಬಿದಂತೆ ಅವ್ರಿಗೆ ಆಗಲಿ ಅಪ್ಪ. ನಂಬುವನಿಗೆ ಎಲ್ಲ ಆಗುವುದು ಅಂತ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರು ನಂಬುತ್ತಿರುವಾಗಲೇ ಅವರ ಕಾರ್ಯಗಳು ಅದ್ಭುತಗಳು ನಡಿಬೇಕಾದ್ರೆ ಪ್ರಾರ್ಥಿಸ್ತೇನಪ್ಪ. ಆ ರೀತಿ ಮಾಡಿಬಿಡ್ತಕ್ಕ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.